ಹಾಯ್ ಹಲೋ ಅಂಡ್ ನಮಸ್ತೆ. ಇವತ್ತಿನ ವಿಷಯ ಸಾರ್ವಜನಿಕ ಸಾಲ. ಸಾರ್ವಜನಿಕ ಸಾಲ ಅಂತೇಳಿ ಅಂದಾಗ ಸರ್ಕಾರ ಮಾಡುವಂತಹ ಸಾಲವನ್ನ ಸಾರ್ವಜನಿಕ ಸಾಲ ಅಂತೇಳಿ ಕರಿತೀವಿ. ಇಲ್ಲಿ ಈ ವಿಡಿಯೋದಲ್ಲಿ ನಾವು ಓವರಲ್ ಆಗಿ ನಾವು ಏನ್ ಡಿಸ್ಕಷನ್ ಮಾಡೋಣ ಅಂದ್ರ ಸಾಲದಿಂದ ಆಗುವಂತಹ ತೊಂದರೆಗಳು, ಸಾಲ ಪಡಿಲಿಲ್ಲ ಅಂದ್ರೆ ಆಗುವಂತಹ ಸಮಸ್ಯೆಗಳು, ಸರ್ಕಾರಕ್ಕೆ ಆಸ್ ವೆಲ್ ಆಸ್ ಪರ್ಸನಲ್. ಸೊ ಸಾಲದ ಬಗ್ಗೆ ನಾವು ಓವರಲ್ ಆಗಿ ಡಿಸ್ಕಷನ್ ಮಾಡೋಣ. ಮುಂಗಡ ಪತ್ರದ ಕೊರತೆಯನ್ನು ತುಂಬುವ ಸಲುವಾಗಿ ಸರ್ಕಾರ ಸಾಲವನ್ನು ಪಡೆಯುತ್ತದೆ. ಅದನ್ನು ಸಾರ್ವಜನಿಕ ಸಾಲ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾವು ಎಂತ ಮುಂಗಡ ಪತ್ರವನ್ನು ಮಂಡಿಸ್ತೀವಿ? ಕೊರತೆಯ ಮುಂಗಡ ಪತ್ರವನ್ನ ಮಂಡಿಸ್ತೀವಿ. ಕೊರತೆಯ ಮುಂಗಡ ಪತ್ರದಲ್ಲಿ ಆದಾಯ ಹೆಚ್ಚಾಗಿದ್ದು, ಸೊ ಕೊರತೆಯ ಮುಂಗಡ ಪತ್ರದಲ್ಲಿ ನಮ್ಮ ಆದಾಯದ ಪ್ರಮಾಣ ಏನಾಗ್ತದ? 100 ಕೋಟಿ ಇರ್ತದ. ವೆಚ್ಚದ ಪ್ರಮಾಣ ಏನಾಗ್ತದ? 110 ಕೋಟಿ ಇರ್ತದ. ಈಗ 10 ಕೋಟಿ ರೂಪಾಯಿ ಏನಾಯ್ತು? ನಮಗ ಕೊರತೆ ಆಯ್ತು. ಈ ಕೊರತೆಯನ್ನ ಎಲ್ಲಿ ತರಬೇಕು? ಈ ಕೊರತೆಯನ್ನ, ಈ ರೊಕ್ಕ ಎಲ್ಲಿ ತರಬೇಕು ಅಂತ ಟೈಮ್ ಸರ್ಕಾರ ಏನ್ ಮಾಡ್ತಂದ್ರ ಸಾಲ ಮಾಡುತ್ತದ. ಸಾಲ ಎಂತ ಸಾಲಗಳನ್ನ ಮಾಡುತ್ತಂದ್ರೆ 2 ರೀತಿಯ ಸಾಲಗಳನ್ನ ಮಾಡುತ್ತದ. ಒಂದು ಆಂತರಿಕ ಸಾಲ, ಒಂದು ಆಂತರಿಕ ಸಾಲ. ಆಂತರಿಕ ಸಾಲ ಎಂದರೆ ದೇಶದಲ್ಲಿರುವಂತಹ ಹಣಕಾಸಿನ ಸಂಸ್ಥೆಗಳಿಂದ ಸಾಲವನ್ನು ಪಡೆದರೆ ಅದನ್ನು ಆಂತರಿಕ ಸಾಲ ಎನ್ನುವರು. ಬಾಹ್ಯ ಸಾಲ ಎಂದರೆ ದೇಶದ ಹೊರಗಡೆ ಇರುವ, ನಮ್ಮ ದೇಶದ ಹೊರಗಡೆ ಇರುವಂತಹ ಸಂಸ್ಥೆಗಳಿಂದ ಸಾಲವನ್ನು ಪಡೆದರೆ ಅದನ್ನು ಬಾಹ್ಯ ಸಾಲ ಎನ್ನುವರು. ಹಾಗಾಗಿ ಮುಂಗಡ ಪತ್ರದ ಕೊರತೆಯನ್ನು ತುಂಬುವ ಸಲುವಾಗಿ ಸರ್ಕಾರ ಸಾಲವನ್ನು ಪಡೆಯುತ್ತದೆ. ಅದನ್ನು ಸಾರ್ವಜನಿಕ ಸಾಲ ಎಂದು ಕರೆಯುತ್ತೇವೆ. ಸರ್ಕಾರಕ್ಕೆ ರೊಕ್ಕ ಎಲ್ಲಿಂದ ಬರ್ತದ ಅಂತ ಹೇಳಿದಾಗ, ಒಂದೇದು ತೆರಿಗೆಗಳ ಮೂಲಕ ಬರ್ತದ, ಟ್ಯಾಕ್ಸ್ಗಳ ಮೂಲಕ ಬರ್ತದ, ಎನ್ನೋದು ನೋಟುಗಳನ್ನ ಮುದ್ರಣ ಮಾಡ್ತದ. ಮೂರನೇದು ಏನಪ್ಪಾ ಅಂದ್ರೆ ಸಾಲ. ಸೊ ತೆರಿಗೆಗಳಿಂದ ಬಂದ ರೊಕ್ಕ, ನೆಕ್ಸ್ಟ್ ನೋಟುಗಳ ಮುದ್ರಣದ ರೊಕ್ಕ, ಎರಡೂ ಸಾಲಿಕಪ್ಪ ಅಂದ್ರೆ 3ನೇ ಸ್ಟೆಪ್ ಸಾಲ ಮಾಡ್ಲಕ್ಕ ಸರ್ಕಾರ ಹೋಗ್ತದೆ. ಸರ್ಕಾರ ಮುಂಗಡ ಪತ್ರವನ್ನು ಕೊರತೆಯನ್ನು ತುಂಬಿಸಲು ತೆರಿಗೆಗಳು ಮತ್ತು ಸಾಲಗಳು ಮತ್ತು ನೋಟು ಮುದ್ರಣಗಾರ ಕಾರ್ಯಗಳನ್ನ ಮಾಡಬೇಕಾಗ್ತದೆ. ಸಮ್ ಟೈಮ್ ಏನ್ ಮಾಡ್ತದೆ? ತೆರಿಗೆ ಹೆಚ್ಚಿಗೆ ಮಾಡಿ ನೋಡ್ತದೆ, ತೆರಿಗೆ ಹೆಚ್ಚಿಗೆ ಮಾಡಿ ರೊಕ್ಕ ಬರ್ತವೆ ನೋಡ್ತದೆ ಸರ್ಕಾರ. ಬಟ್ ಸಾರ್ವಜನಿಕರಿಗೆ ತೊಂದರೆ ಆಗ್ಲಕತ್ತಂದ್ರ ಆ ತೆರಿಗೆಯನ್ನ ಆಸ್ ಇಟ್ ಈಸ್ ಮಾಡಿ ಏನ್ ಮಾಡ್ತಂದ್ರೆ ಸರ್ಕಾರ ಸಾಲ ಮಾಡಿ ಅಭಿವೃದ್ಧಿ ಯೋಜನೆಗಳನ್ನ ಮಾಡ್ತದ. ಸಾರ್ವಜನಿಕ ಸಾಲವು ಒಂದು ಅನುಕೂಲಕರನು ಹೌದು, ಅನಾನುಕೂಲಕರನು ಹೌದು. ನಾಳೆ ನೀವು ಸಾಲ ಮಾಡಿದ್ರೆ ನಿಮಗೆ ಅನುಕೂಲನೂ ಅದ, ಅನಾನುಕೂಲನೂ ಅದ. ಇದು ಸರ್ಕಾರಕ್ಕಾಗಿರ್ಬೋದು, ನಿಮಗಾಗಿರ್ಬೋದು. ಮೊದಲ ಸರ್ಕಾರದ ಬಗ್ಗೆ ತಿಳ್ಕೊಂಡ್ಬಿಡ್ರಿ, ಆಮೇಲೆ ನಿಮ್ ಬಗ್ಗೆ ಹೇಳ್ತೇನೆ ಅಂತ. ನಾವು ಸಾರ್ವಜನಿಕ ಸಾಲವು ಪೀಳಿಗೆಯಿಂದ ಪೀಳಿಗೆಗೆ ಹೊರೆಯಾಗಿ ಪರಿಣಮಿಸ ಅಂದ್ರ, ಇವತ್ತು ಸರ್ಕಾರ ಸಾಲ ಮಾಡುತ್ತಂದ್ರ ಮುಂದಿನ ಅಭಿವೃದ್ಧಿ ಯೋಜನೆಗಳಿಗೆ ಸ್ವಲ್ಪ ಹೊರೆ ಆಗ್ತದ. ನೆಕ್ಸ್ಟ್ ಸಾರ್ವಜನಿಕ ಸಾಲದ ಮೇಲೆ 2 ನಿರೀಕ್ಷೆಗಳದ. ಒಂದು ಸಾಲ, ಸಾರ್ವಜನಿಕ ಸಾಲವು ಹೊರೆ. ಸಾರ್ವಜನಿಕ ಸಾಲ ನಮ್ಮ ತಲೆ ಮೇಲೆ ಭಾರ ಏನ ಕೇಳ್ತಾರ. ನೆಕ್ಸ್ಟ್ 2ನೇ ಪಾಯಿಂಟ್, ಸಾಲ ಮಾಡ್ಲಿಕ್ಕಂದ್ರ ಸರ್ಕಾರ ಒಂದು ಹೇಳಾರದೆ, ಸಾಲ ಮಾಡ್ಲಾರದೆ ಸುಮ್ಮನೆ ಎಟ್ಟ ಬರ್ತದ ಅಟ್ಟೆ ಬದುಕುನು ಅಂತೇಳಿ ಸರ್ಕಾರ ಡಿಸೈಡ್ ಮಾಡ್ತಂದ್ರ ಏನು ತೊಂದರೆಗಳಾಗ್ತಾವ ಅನ್ನೋದು 2ನ್ನ ನಾವು ಡಿಸ್ಕಷನ್ ಮಾಡೋಣ. ಯಾವುದೇ ಒಂದು ಫ್ಯಾಕ್ಟರ್ ಅದಂದಾಗ ಅದಕ್ಕೆ ಅಡ್ವಾಂಟೇಜ್ ಇರ್ತಾವ, ಅನುಕೂಲಗಳು ಇರ್ತಾವ, ನೆಕ್ಸ್ಟ್ ಅನಾನುಕೂಲಗಳು ಇರ್ತಾವ. ಹಂಗಾಗಿ ಸಾಲದ ಹೊರೆಯಿಂದ ಆಗುವಂತಹ ಸಮಸ್ಯೆಗಳು, ನೀವು ಸರ್ಕಾರ ಸಾಲ ಮಾಡಿದರೆ ಆಗುವಂತಹ ಸಮಸ್ಯೆಗಳು, ಸಾಲದ ಹೊರೆಯಿಂದ ಭವಿಷ್ಯದ ಪೀಳಿಗೆಗೆ ಹಲವಾರು ಸಮಸ್ಯೆಗಳು ಎದುರಿಸಬೇಕಾಗ್ತದ. ಅದರಲ್ಲಿ ಒಂದೇದೇನಂದ್ರ ಯುವಜನತೆಯ ಅನುಭೋಗದ ವೆಚ್ಚ ಹೆಚ್ಚಾಗುತ್ತದೆ. ಸರ್ಕಾರ ಸಾಲ ಮಾಡುವುದರಿಂದ ಸರ್ಕಾರ ಹತ್ರ ಏನಾಗ್ತದ? ರೊಕ್ಕ ಜಾಸ್ತಿ ಬರ್ತದ. ರೊಕ್ಕ ಜಾಸ್ತಿ ಬಂದಾಗ ಹಣದ ಪೂರೈಕೆ ಏನಾಗ್ತದ? ಜಾಸ್ತಿ ಇರ್ತದ. ಹಣದ ಪೂರೈಕೆ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಬ್ಯಾಂಕುಗಳು ಅಧಿಕ ಪ್ರಮಾಣದಲ್ಲಿ ಸಾಲವನ್ನು ಒದಗಿಸ್ತಾವ. ಅಧಿಕ ಪ್ರಮಾಣದಲ್ಲಿ ಸಾಲ ಕೊಟ್ರಂದ್ರ ಜನರ ಕಿಶದಾಗ ಜಾಸ್ತಿ ರೊಕ್ಕ ಬರ್ತಾವ. ಜಾಸ್ತಿ ರೊಕ್ಕ ಅಂತ ಬಂದಂತಹ ಸಂದರ್ಭದಲ್ಲಿ ನೀವೇನ್ ಮಾಡ್ತೀರಿ? ದುಂದು ವೆಚ್ಚಗಳನ್ನ ಅಥವಾ ಅಧಿಕ ವೆಚ್ಚಗಳನ್ನ ಮಾಡ್ತೀರಿ. ಹಾಗಾಗಿ ಇದು ಕೂಡ ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ 2ನೇ ಪಾಯಿಂಟ್, ಖಾಸಗಿ ವಲಯಕ್ಕೆ ಲಭ್ಯವಾಗುವ ಉಳಿತಾಯಗಳೇನಾಗ್ತಾವಂದ್ರ ಕಡಿತವಾಗ್ತಾವ. ಅಂದ್ರೆ ಸರ್ಕಾರ ಪಡೆದುಕೊಳ್ಳುವ ಸಾರ್ವಜನಿಕ ಸಾಲದಿಂದ ಉಳಿತಾಯದ ಪ್ರಮಾಣ ಕಡಿಮೆ ಆಗ್ತದ. ಅಂದ್ರ ಸಾಲ ತಗೋತಾರ, ಸಾಲ ತಗೊಂಡ್ರೆ ಬಳಕೆ ಏನ್ ಮಾಡ್ಬೇಕು? ಅದಕ್ಕೆ ಬಡ್ಡಿ ಕಟ್ಟಬೇಕು. ಬಡ್ಡಿ ಕಟ್ಟಬೇಕಂದ್ರ ಬಡ್ಡಿಗೆ ಎಲ್ಲ ರೊಕ್ಕ ಹೋಯ್ತಂದ್ರೆ ಉಳಿತಾಯ ಏನಾಗ್ತದ? ಸೇವಿಂಗ್ಸ್ಗಳು ಕಡಿಮೆ ಆಗ್ತಾವ. ಸೇವಿಂಗ್ಸ್ಗಳು ಕಡಿಮೆ ಆದಾಗ ಹೂಡಿಕೆ ಪ್ರಮಾಣವು ಕೂಡ ಕಡಿಮೆ ಆಗ್ತದ. ಆದ್ದರಿಂದ ಸಾರ್ವಜನಿಕ ವಲಯಕ್ಕೆ ಲಭ್ಯವಾಗುವ ಸಾಲ ಉಳಿತಾಯದ ಕಡಿತ ಆಗ್ತದ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಸ್ವದೇಶದ ಮೇಲೆ ವಿದೇಶದ ನಿಯಂತ್ರಣ. ಅಂದ್ರ ನೀವು ಯಾವ್ದಾದ್ರು ದೇಶದಿಂದ ಸಾಲ ತಗೊಂಡ್ರಪ್ಪ ಅಂದ್ರ ಅವರ ನೀತಿಗಳನ್ನ, ಅವರ ಕಂಪನಿಗಳಿಗೆ ನಾವ್ ಏನಾಗ್ಬೇಕಂದ್ರ ಲಿಬರಲ್ ಆಗ್ಬೇಕಾಗ್ತದ. ಅಂತಹ ಸಮಯದಲ್ಲಿ ಬೇರೆ ದೇಶಗಳು ನಮ್ಮ ದೇಶವನ್ನ ಕಂಟ್ರೋಲ್ ಮಾಡುವಂತಹ ಸಾಧ್ಯತೆ ಇರ್ತದ. ಹಂಗಾಗಿ ಸಾಲವನ್ನ ತೆಗೆದುಕೊಳ್ಳಬಾರದು. ವ್ಯಕ್ತಿಗತವಾಗಿ ನೋಡ್ರಿ, ನೀವು ಸಾಲ ಕೊಟ್ಟವ ದೊಡ್ಡ ಭಾಷೆದ ಮಾತಾಡ್ತಾನ, ಸಾಲ ತಗೊಂಡವ ಯಾಕಿಲ್ರಿ ಸಾವ್ಕಾರತಾನ. ಹಂಗಾಗಿ ಸ್ವದೇಶದ ಮೇಲೆ ವಿದೇಶದ ನಿಯಂತ್ರಣ. ಸರ್ಕಾರವು ಬಾಹ್ಯ ಸಾಲಗಳನ್ನು ಪಡೆಯುವುದರಿಂದ ಆರ್ಥಿಕತೆಯ ಮೇಲೆ
ಬೇರೆ ದೇಶಗಳು ಹಿಡಿತವನ್ನು ಸಾಧಿಸುತ್ತವೆ. ಆದ್ದರಿಂದ ಇದು ಕೂಡ ಸಾಲದಿಂದ ಆಗುವಂತಹ ಒಂದು ಸಮಸ್ಯೆ ಆಗಿದೆ. ಫಾರ್ ಎಕ್ಸಾಂಪಲ್, ಈಗ ಚೀನಾ ಏನ್ ಮಾಡಿದ, ಪಾಕಿಸ್ತಾನಕ್ಕೆ ಸಿಕ್ಕಾಪಟ್ಟಿ ಸಾಲವನ್ನ ಕೊಟ್ಟದ. ಹಂಗಾಗಿ ಸಮ್ ಟೈಮ್ ಏನ್ ಮಾಡ್ಬೇಕಾಗ್ತಂದ್ರ ಪಾಕಿಸ್ತಾನದ ಆರ್ಥಿಕತೆ ಚೀನಾ ಕಂಟ್ರೋಲ್ ಮಾಡ್ದಂಗ ನಮಗೆ ಕಂಡು ಬರ್ತದ. ಹಂಗಾಗಿ ಸ್ವದೇಶದ ಮೇಲೆ ವಿದೇಶ ಕಂಟ್ರೋಲ್ ಮಾಡ್ತದ. ಇದು ಕೂಡ ಒಂದು ಡಿಸ್ಅಡ್ವಾಂಟೇಜಸ್ ಅಂತೇಳಿ ನೋಡಬಹುದು. ನೆಕ್ಸ್ಟ್, ಅನುಭೋಗದ ವೆಚ್ಚ ಏನಾಗ್ತಂದ್ರ ಹೆಚ್ಚಾಗ್ತದ. ಅನುಭೋಗಿಗಳ ಅಧಿಕ ವೆಚ್ಚಕ್ಕೆ ಕಾರಣವಾಗ್ತದ. ಹಂಗಾಗಿ ಸರ್ಕಾರವು ತೆರಿಗೆಗಳನ್ನ ಕಡಿಮೆ ಮಾಡಿ ಕೊರತೆ ಮುಂಗಡ ಪತ್ರಗಳನ್ನು ಹೊಂದಿರುವುದರಿಂದ ಅನುಭೋಗದ ವೆಚ್ಚವು ಕೂಡ ಹೆಚ್ಚಾಗ್ತದೆ. ಇದು ಸಾಲವನ್ನು ತೆಗೆದುಕೊಂಡಾಗ ನಿಮ್ಮ ಸಮಸ್ಯೆ ಅದು. ಇಲ್ಲ ನಾ ಸಾಲ ತಗೊಳ್ಳೋದಿಲ್ಲ ಅಂತೇಳಿ ಸರ್ಕಾರ ಡಿಸೈಡ್ ಮಾಡ್ತಂದ್ರ ಮತ್ತೇನೇನ್ ಸಮಸ್ಯೆಗಳಾಗ್ತಾವ ಅಂತ ಹೇಳಿದಾಗ, ಒಂದೇದು ನಾವೇನ್ ಮಾಡ್ಕೊಂಡಿರ್ತೀವಿ ಅಂದ್ರ 100 ಕೋಟಿ ರೂಪಾಯಿ ನಮ್ಮ ಆದಾಯ ಬಂದಿರ್ತದ, 110 ಕೋಟಿ ರೂಪಾಯಿ ಎಸ್ಟಿಮೇಟ್ ಹಾಕೊಂಡಿರ್ತೀವಿ. ಎಸ್ಟಿಮೇಟ್ ಹಾಕೊಂಡಾಗ ಈ ಮ್ಯಾಗಿನ 10 ಕೋಟಿಯಲ್ಲಿ ಕೆಲವೊಂದಿಷ್ಟು ಅಭಿವೃದ್ಧಿ ಕಾರ್ಯಗಳಿರ್ತಾವ. ಆ 10 ಕೋಟಿ ಅಭಿವೃದ್ಧಿ ಕಾರ್ಯಗಳೇನಾಗ್ತಾವ, ಕಡಿಮೆ ಆಗ್ತಾವ. ಹಂಗಾಗಿ ಮೂಲಭೂತ ಅವಶ್ಯಕತೆಗಳ ಅಭಿವೃದ್ಧಿ ಕಡಿಮೆಯಾಗುತ್ತದೆ. ಕೊರತೆಯನ್ನು ಕಡಿತಗೊಳಿಸುವ ಉದ್ದೇಶದಿಂದ ಸರ್ಕಾರವು ಸಾಲವನ್ನು ಪಡೆಯದಿದ್ದರೆ ಅವಶ್ಯಕತೆಗಳ ಪೈಕಿ ಕೃಷಿ, ಶಿಕ್ಷಣ, ಆರೋಗ್ಯ, ಬಡತನ ನಿರ್ಮೂಲನೆಯಂತಹ ಸಮಸ್ಯೆಗಳನ್ನ ಬಗೆಹರಿಸಲು ಕಷ್ಟವಾಗುತ್ತದೆ. ಯಾಕಂದ್ರ ಈಗ ಆಲ್ರೆಡಿ ನಾವೇನ್ ಮಾಡಿವಿ ಅಂದ್ರ ಒಂದಿಷ್ಟು ನಾವು ವೆಚ್ಚವನ್ನ ಕಟ್ ಮಾಡಿಬಿಡ್ತೀವಿ. ಹಂಗಾಗಿ ಕಷ್ಟ ಆಗ್ತದೆ. ಆದ್ದರಿಂದ ಸಾರ್ವಜನಿಕ ಸರ್ಕಾರ ಏನ್ ಮಾಡ್ಬೇಕಾಗ್ತದ, ಸಾಲವನ್ನ ತೆಗೆದುಕೊಳ್ಬೇಕಾಗ್ತದೆ. ಯಾಕ ಈ 10 ಕೋಟಿ ರೂಪಾಯಿ ಅಭಿವೃದ್ಧಿ ಯೋಜನೆಗಳು ಯಾರು ಮಾಡ್ಬೇಕು? ನೆಕ್ಸ್ಟ್, ಆರ್ಥಿಕ ಬೆಳವಣಿಗೆ ಕುಂಠಿತವಾಗುತ್ತದೆ. ನಾ ಸಾಲ ತಗೊಳ್ಳೋದಿಲ್ಲ ಅಂತ ಹೇಳಿದಾಗ ಸರ್ಕಾರವು ಸಾಲವನ್ನು ಪಡೆಯದಿದ್ದರೆ ಕೆಲವೊಂದು ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಲು ಅಡ್ಡಿ ಉಂಟಾಗುತ್ತದೆ. ಆದ್ದರಿಂದ ಆರ್ಥಿಕ ಬೆಳವಣಿಗೆ ಕುಂಠಿತವಾಗುತ್ತದೆ. ಅಂದ್ರ ನಾವೇನ್ ಮಾಡಿರ್ತೀವಿ ಅಂದ್ರೆ 110 ಕೋಟಿ ರೂಪಾಯಿ ಎಸ್ಟಿಮೇಟ್ ಆಗಿರ್ತೀವಿ. ಇದು ಎಕ್ಸಾಂಪಲ್, 1000 ಕೋಟಿ ನಮ್ಮ ಬಜೆಟ್. ಸೊ ಅದಕ್ಕಿಂತ ಹೆಚ್ಚೆ ಅದೇನು ಅದ. ಸೊ ನಮ್ದು ಏನಪ್ಪಾ ಅಂದ್ರೆ ಒಂದು 10 ಕೋಟಿ ರೂಪಾಯಿ ನಾವೇನ್ ಮಾಡಿರ್ತೀವಿ ಅಂದ್ರೆ ನಾವು ಹೆಚ್ಚಿಗೆ ಬಜೆಟ್ ಹಾಕಿರ್ತೀವಿ. ಇದರಿಂದ ಆಗುವಂತ ಕೆಲವೊಂದು ಅಭಿವೃದ್ಧಿ ಯೋಜನೆಗಳು ಏನಾಗ್ತವ ಅಂದ್ರೆ ಕಡಿಮೆ ಆಗ್ತವ. ಕಡಿಮೆ ಆದಾಗ ಏನಾಗ್ತಂದ್ರ ಆರ್ಥಿಕ ಬೆಳವಣಿಗೆ ಕುಂಠಿತವಾಗುವಂತಹ ಸಾಧ್ಯತೆ ಇರ್ತದ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್, ಮೂರನೇದು ವಿವಿಧ ವಲಯದ ಉತ್ಪಾದನೆ. ವಿವಿಧ ವಲಯದ ಉತ್ಪಾದನೆ, ವಿವಿಧ ವಲಯಗಳಂದ್ರೆ ಗೊತ್ತದ ನಿಮಗೆ, ಕೃಷಿ, ನೆಕ್ಸ್ಟ್ ಕೈಗಾರಿಕೆ, ನೆಕ್ಸ್ಟ್ ಸೇವಾ ವಲಯ. ನೀವು ಏನೇನೋ ಎಸ್ಟಿಮೇಟ್ ಹಾಕೊಂಡಿರ್ತೀರಿ ಮಾಡ್ಬೇಕಂತೇಳಿ, ಬಟ್ ರೊಕ್ಕ ಕಮ್ಮಿ ಬೀಳ್ತಾವ ಆಬ್ವಿಯಸ್ಲಿ. ಯಾಕಂದ್ರೆ ನಮ್ಮದು ಕೊರತೆ ಮುಂಗಡ ಪತ್ರ ಅದ. ನಾವು ಅಭಿವೃದ್ಧಿ ಯೋಜನೆಗಳು ಏನ್ ಮಾಡ್ತೀವಿ ಅಂದ್ರ ಕಡಿಮೆ ಆಗ್ತಾವ. ಯಾಕಂದ್ರೆ ಕೊರತೆ ಮುಂಗಡ ಪತ್ರವಾದ ಹಣ ಕಡಿಮೆ ಬೀಳ್ತದೆ. ಹಣ ಕಡಿಮೆ ಬಿದ್ದಂತಹ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ಏನಾಗ್ತದ, ವಿವಿಧ ವಲಯಗಳ ಉತ್ಪಾದನೆ ಕಡಿಮೆ ಆಗ್ತದ. ಉತ್ಪಾದನೆ ಕಡಿಮೆ ಆಯ್ತಂದ್ರ ಜನರಿಗೆ ಬರುವಂತಹ ಆದಾಯ ಕಡಿಮೆ ಆಗ್ತದ. ಆದಾಯ ಕಡಿಮೆ ಆಯ್ತಂದ್ರ ಎಲ್ಲವೂ ಕೂಡ ಆರ್ಥಿಕತೆ ಏನಾಗ್ತದ, ಕಡಿಮೆ ಆಗ್ಲಕ್ಕ ಚಾಲೂ ಆಗ್ತದ. ನೆಕ್ಸ್ಟ್, ಕೊನೆಯ ಪಾಯಿಂಟ್ ಏನು ಅಂತ ಹೇಳಿದಾಗ ಉದ್ಯೋಗ ಅವಕಾಶಗಳು ಕೂಡ ಕಡಿಮೆ ಆಗ್ತವ. ಕೊರತೆ ಕಡಿತದಿಂದ ಸರ್ಕಾರವು ಆದಾಯ ಕಡಿಮೆ ಆಗ್ತದ. ಕಡಿಮೆಯಾಗಿ ಆದಾಯ ಕಡಿಮೆ ಆದಾಗ ಹೂಡಿಕೆ ಕಡಿಮೆ ಆಗ್ತದೆ. ಹೂಡಿಕೆ ಕಡಿಮೆ ಆದಾಗ ಉದ್ಯೋಗ ಅವಕಾಶಗಳು ಕಡಿಮೆ ಆಗ್ತದೆ. ನೀವು ಸಾರ್ವಜನಿಕ ಸಾಲದಿಂದ ಒಂದು 10 ಫ್ಯಾಕ್ಟರಿಯನ್ನ ಓಪನ್ ಮಾಡಬಹುದು ಡಿಸೈಡ್ ಮಾಡಿರ್ತೀರಿ. ಈಗ ಈ ಸಾರ್ವಜನಿಕ ಸಾಲನೇ ತಗೊಳ್ಳೋದಿಲ್ಲ. ಹಾಗಾಗಿ ಮೊದಲಿದ್ದವರು ಇಷ್ಟೊಂದು ಜನ ಹೋಗ್ತಾರ, ಉಳಿದ 10 ಫ್ಯಾಕ್ಟರಿಗಳು ಏನಾಗ್ತಾವ, ಪೆಂಡಿಂಗ್ ಉಳಿದು ಬಿಡ್ತಾವ. ಹಂಗಾಗಿ ಉದ್ಯೋಗ ಅವಕಾಶಗಳು ಕೂಡ ಕಡಿಮೆ ಆಗ್ತಾವ. ಹಂಗಂದ್ರೆ ನಾವು ಸರ್ಕಾರ ಸಾಲವನ್ನ ತಗೋಬಾರದ ಅಂತ ಹೇಳಿ ಅಂದಾಗ ಸರ್ಕಾರ ಸಾಲವನ್ನು ಪಡೆಯುವುದು ಒಳ್ಳೆದ್ದು ಹೌದು, ಕೆಟ್ಟದ್ದು ಹೌದು. ಕನ್ಕ್ಲೂಷನ್ ಏನಪ್ಪಾ ಅಂದ್ರ ಸರ್ಕಾರ ಸಾಲವನ್ನು ಪಡೆಯುವುದು ಒಳ್ಳೆಯದು, ಕೆಟ್ಟದ್ದು ಒಳ್ಳೆಯದು. ಸರ್ಕಾರಕ್ಕೆ ಅವಶ್ಯಕತೆ ಇದ್ದಾಗ ಅದು ಎಷ್ಟು ಅವಶ್ಯಕತೆ ಅದಲ್ಲ ಅಷ್ಟು ಮಾತ್ರ ಸಾಲವನ್ನು ತೆಗೆದುಕೊಂಡು ಅಭಿವೃದ್ಧಿ ಯೋಜನೆಗಳಿಗೆ ಬಳಸಿದಾಗ ಅದು ಅನುಕೂಲ. ಸರ್ಕಾರ ಸಾಲವನ್ನು ಪಡೆದುಕೊಂಡು ಅದನ್ನು ದುಂದು ವೆಚ್ಚಗಳನ್ನ ಮಾಡತಂದ್ರೆ ತುಂಬಾ ದೊಡ್ಡ ಫಂಕ್ಷನ್ ಮಾಡೋದು, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಾಲ ತಗೊಂಡು ಅದನ್ನೆಲ್ಲ ಮಾಡಿದಿವಪ್ಪ ಅಂದ್ರ ಅದು ಏನಾಗ್ತದ, ಕೆಟ್ಟದಾಗ್ತದ ಅಂತೇಳಿ ನಾವು ನೋಡಬಹುದು. ನಾನು ಆಗ್ಲೇ ಹೇಳಿದಾಗ ನಿಮಗೆ ವೈಯಕ್ತಿಕವಾಗಿ ಹೇಳ್ತೀನಿ ಅಂತ ಹೇಳಿದ್ದೆ. ವೈಯಕ್ತಿಕವಾಗಿ ಅಂದಾಗ ಕೆಲವೊಂದಿಷ್ಟು ಹೂಡಿಕೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬಿಸ್ನೆಸ್ ಮಾಡುವುದರ ಉದ್ದೇಶದಿಂದ ನೀವೇನಾದ್ರೂ ಸಾಲವನ್ನ ಪಡೆದ್ರಪ್ಪ ಅಂದ್ರೆ ಅದು ನಿಮಗೆ ಪಾಸಿಟಿವ್ ಆಗ್ತದೆ. ಅದೇ ನೀವೇನ್ ಮಾಡ್ತೀರಿ ಅಂದ್ರೆ ಹುಚ್ಚುಸ್ನ ಖರ್ಚು ಮಾಡುವ ಸಲುವಾಗಿ, ಹೌದಾ, ಹಲವಾರು ನಿಮಗೆ ಚಟಗಳಿರ್ತಾವ, ಅದಕ್ಕೆ ನೀವು ಸಾಲವನ್ನ ಮಾಡಿದ್ರಪ್ಪ ಅಂದ್ರ ಅದು ನಿಮಗೇನು ನೆಗೆಟಿವ್. ಸಾಲ ಅನ್ನೋದು ಪಾಸಿಟಿವ್ ಆದ, ನೆಗೆಟಿವ್ ಆದ. ಸಾಲವನ್ನ ನೀವು ಬಿಸ್ನೆಸ್ ತಗೊಂಡ್ರಂದ್ರ ಅದರ ಡಬಲ್ ಗಳಿಸ್ತೀರಿ ವರ್ಷ ಆಗೋದ್ರಾಗ. ಅದನ್ನೇ ನೀವು ಚಟಕ್ ತಗೊಂಡ್ರಪ್ಪ ಅಂದ್ರ ಆಬ್ವಿಯಸ್ಲಿ ನಿಮ್ಗೆ ಏನಾಗ್ತಂದ್ರ ನೆಗೆಟಿವ್ ಆಗ್ತದ. ಸಾಲವನ್ನ ಪಡೆದುಕೊಳ್ಳುವುದು ಎಷ್ಟು ಒಳ್ಳೇದು ಅಷ್ಟೇ ಏನಾಗ್ಯದಂದ್ರ ಕೆಟ್ಟದ್ದು ಕೂಡ ಆಗಿದೆ ಅಂತೇಳಿ ನಮಗೆ ತಿಳಿದು ಬರ್ತದ. ಇಲ್ಲಿಗೆ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಎನ್ನುವಂತ ಅಧ್ಯಾಯ ಕಂಪ್ಲೀಟ್ ಆಗ್ತದ. ಎಲ್ಲಾ ವಿಡಿಯೋಗಳನ್ನ ನೀವೇನ್ ಮಾಡ್ರಿ, ಚಾನಲ್ನ ಪ್ಲೇ ಲಿಸ್ಟ್ ಅದ, ಪ್ಲೇ ಲಿಸ್ಟ್ ಹೋಗಿ ಪ್ರತಿಯೊಂದು ಅಧ್ಯಾಯವನ್ನ ನೋಡ್ತಾ ಹೋಗ್ರಿ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಎನ್ನುವಂತ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಜೈ ಹಿಂದ್, ಥ್ಯಾಂಕ್ ಯು ಸೋ ಮಚ್.